ಖಂಡಿತ ನಿಮಗೆ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಸೋಮವಾರದಿಂದನೇ, ಮಾರನೇ ದಿನ ಸೋಮವಾರದಿಂದನೇ ನಾನು ಜಾಯ್ನ್ ಆದೆ. 5:20ರಿಂದ 7:00 ಬೆಳಗ್ಗೆ 5:20ರಿಂದ 7 ಗಂಟೆ ತನಕ ಕ್ಲಾಸ್ ಇರುತ್ತೆ. ಒಂದು ನಿಮಿಷ. ಇದು ನಮ್ಮ ಕ್ಲಾಸು ಟೀ ಶರ್ಟ್. ಸಂಸ್ಕಾರ ಸಂಘಟನೆ ಸೇವೆ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, SPYSS ಅಂತ. ಇದು ನೀವು ಕೇಳಿರ್ತೀರ ಅಂದ್ಕೊಂಡಿದ್ದೀನಿ. SPYSS ಈ ಥರ ಟೀ ಶರ್ಟ್ ಕೊಡ್ತಾರೆ ನಾವು ಕ್ಲಾಸಿಗೆ ಸೇರಿಕೊಂಡಾಗ. ಎಲ್ಲರಿಗೂ ಈಕ್ವಲಾಗಿ ಯೂನಿಫಾರ್ಮ್ ಇರಬೇಕಲ್ಲ, ಈ ಥರ ಟೀ ಶರ್ಟ್ ಕೊಡ್ತಾರೆ. ಒಂದು ನಿಮಿಷ, ನಾನು ಟೀ ಶರ್ಟ್ ಹಾಕೊಂಡೇ ಮಾತಾಡ್ತೀನಿ, ನಮ್ಮ ಕ್ಲಾಸ್ ಬಗ್ಗೆ ಹೇಳಬೇಕಲ್ಲ ಅದಕ್ಕೆ. TV ನೋಡ್ತಾ ಇರ್ತೀವಿ ಅಥವಾ ಯಾರ ಹತ್ರ ಮಾತಾಡ್ತಾ ಇರ್ತೀವಿ. ಅದು ಮಾತಾಡುವಾಗ ಏನು ಮಾಡಬೇಕು, ಕೈನ ಈ ಥರ. ಇದು ನಮಗೆ ಹೇಳ್ಕೊಟ್ಟಿದ್ದು. ಇದರಿಂದ ಏನಾಗುತ್ತೆ, ಬೆರಳಿಗೂ ಎಕ್ಸಸೈಸ್ ಆಗುತ್ತೆ ಮತ್ತು ನಮ್ಮ ಶೋಲ್ಡರ್ಗೆ ಈ ಥರ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಹೀಗೆ ಅದನ್ನು ಹೀಗೆ ತಾಕಿಸ್ಕೊಂಡು ಗೋಡೆಗೆ ಹೀಗೆ ಕೈ ಮತ್ತು ಶೋಲ್ಡರ್ನ ಹೀಗೆ ಸ್ಟ್ರೈಟ್ ಮಾಡ್ಕೊಂಡು ನಿಂತ್ಕೋಬೇಕು. ಈ ಥರ ಒಂದು ಸಲ ಲೆಫ್ಟ್ ಹ್ಯಾಂಡು, ಒಂದು ಸಲ ರೈಟ್ ಹ್ಯಾಂಡು ಈ ಥರ ಮಾಡಬೇಕು. ಆಮೇಲೆ ಹೀಗೆ ನಿಧಾನಕ್ಕೆ ಹೀಗೆ ತೊಗೋಬೇಕು. ಹೀಗೆ ತೊಗೊಂಡು ಎಷ್ಟೊತ್ತು ಆಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿಕೊಂಡು ಇದನ್ನು ಸ್ಟ್ರೈಟ್ ಮಾಡ್ಕೋಬೇಕು ಹೀಗೆ ಈ ಥರ. ಆಮೇಲೆ ಹೀಗೆ ಈ ಥರದ್ದೆಲ್ಲ ತುಂಬ ಚಿಕ್ಕ ಚಿಕ್ಕ ಟಿಪ್ಸ್ ಎಲ್ಲ ಹೇಳ್ಕೊಡ್ತಾಯಿದ್ರು ನಮಗೆ. ಈ ಥರ ಜಾಯಿಂಟ್ ಪೇಯ್ನ್ ಇರುವಂಥವ್ರಿಗೆ ಹೀಗೆಲ್ಲ ಮಾಡಿ ಮನೆ ಕೆಲಸ ಮಾಡಿಕೊಂಡೇನೆ. ಇದಕ್ಕೆ ಅಂತ ನಾವು ಟೈಮ್ ಕೊಡೋದಕ್ಕಾಗಲ್ಲ, ಈಗ ಕೆಲಸಕ್ಕೆ ಹೋಗ್ತೀವಿ. ಆ ಥರದ್ದೆಲ್ಲ ಹೇಳುವಾಗ ಅವರ ಈ ಥರ ಚಿಕ್ಕ ಚಿಕ್ಕ ಟಿಪ್ಸ್ ಎಲ್ಲ ಕೊಡೋರು ಎಷ್ಟು ಯೂಸ್ಫುಲ್ ಆಗ್ತಾಯಿತ್ತು ಅಂದರೆ, ನೋಡಿ ಈಗ ಕಿಚನಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತೀವಲ್ವ, ಅದು ನೋಡ್ಕೊಂಡು TV ಏನೋ ನೋಡಬೇಕು ಅಂದ್ಕೊಂಡು ಇಲ್ಲಿ ನಿಂತ್ಕೊಂಡಿರ್ತೀವಿ. ಸುಮ್ಮನೆ ಹಾಗೆ ಜಸ್ಟ್ ಒಂದು ನಿಮಿಷ 2 ನಿಮಿಷ ಈ ಥರ ಹೀಗೆ ಮಾಡ್ಕೊಳ್ತಾ ಇದ್ದರೆ ಏನಾಗುತ್ತೆ, ಈ ಜಾಯಿಂಟ್ಗೆ ಅದು ಪ್ರೆಷರ್ ಬೀಳುತ್ತೆ. ಆ ಪ್ರೆಷರ್ ಬಿದ್ದಾಗ ಸ್ವಲ್ಪ ನೋವು ಕಡಿಮೆ ಅನಿಸುತ್ತೆ. ಮತ್ತು ಆ ಎಕ್ಸಸೈಸ್ ಮಾಡ್ತಾ ಇರೋದ್ರಿಂದ ಅದು ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ. ನಾವು ನೋವು ಅಂತ ಹಾಗೆ ಬಿಟ್ಬಿಡ್ತೀವಿ. ಆ ಥರ ಬಿಡೋದ್ರಿಂದ ಏನಾಗುತ್ತೆ, ಆ ನೋವು ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಅದು ಅದ್ರ ಕೆಲಸನ ಮರೆತು ಬಿಡುತ್ತೆ. ಯಾವಾಗಲೂ ಅಷ್ಟೇ ಕಾಯಿಲೆಗಳಿಗೆ ಉಪಚಾರ ಮಾಡೋಕ್ಕೆ ಹೋಗಬಾರ್ದು, ಅದನ್ನು ಇಗ್ನೋರ್ ಮಾಡಬೇಕು. ಅಷ್ಟೇ ತಾನೇ ಬಿಡು ಅಂದ್ಕೊಂಡು ನಾವು ಆ ಥರ ಮೈಂಡ್ ಸೆಟ್ ಬೆಳೆಸ್ಕೊಂಡಾಗ ಹೆಲ್ದಿಯಾಗಿರ್ತೀವಿ. ಮತ್ತು ಇನ್ನೊಂದು ಏನಂತಂದರೆ, ಈಗ ನಮಗೆ ಜಾಸ್ತಿ ಏನಾಗುತ್ತೆ, ಈ ಶೋಲ್ಡರ್ಗಳೇ ಫಸ್ಟು ನೋವು ಬರೋದು. ಫಸ್ಟು ಬಲಗಡೆ ಶೋಲ್ಡರಿಂದ ಶುರುವಾಗುತ್ತೆ, ಆಮೇಲೆ ಎಡಗಡೆ ಶೋಲ್ಡರ್ ಬರುತ್ತೆ. ನಾವು ನಿದ್ದೆ ಮಾಡುವಾಗಲೂ ಕೂಡ ಅಷ್ಟೇ, ನಾವು ಲೆಫ್ಟಿಗೂ ಮಲ್ಗೋಕ್ಕಾಗಲ್ಲ, ರೈಟ್ಗೂ ಮಲ್ಗೋಕ್ಕಾಗಲ್ಲ, ತುಂಬ ನೋವು ಬರುತ್ತೆ. ಹೀಗೆ ಸ್ಟ್ರೈಟಾಗಿ ಮಲ್ಕೋಬೇಕು. ಈ ಥರದ್ದೆಲ್ಲ ಇರುತ್ತೆ. ಇದೆಲ್ಲ ನೋವು ನನಗೂ ಆಗಿದೆ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಈಗ ಯಾರ ಹತ್ರ ಯೂಶಲಾಗಿ ಮಾತಾಡ್ತಾ ಇರ್ತೀವಿ ಅಲ್ವಾ, ಮಾತಾಡೋವಾಗಲೂ ಕೂಡ ನಾವು ಹೆಂಗೆ ಮಾಡ್ಕೋಬೇಕು ಅಂತಂದರೆ ನೋಡಿ, ಕೈನ ಹಿಂದಕ್ಕೆ ಕಟ್ಕೋಬೇಕು. ಹೀಗೆ ಹಿಂದಕ್ಕೆ ಕಟ್ಕೊಂಡು ನಾವು ಮಾತಾಡ್ತಾ ಇರ್ತೀವಿ. ಸ್ವಲ್ಪ ಹೊತ್ತು ಎಡಗೈ ಮೇಲ್ಗಡೆ ಇಟ್ಕೋಬೇಕು. ಹಾಗೇನಾಗುತ್ತೆ, ಈ ಶೋಲ್ಡರಿಂದ ನಮಗೆ ಬೇಕಾದರೆ ನೀವು ಈಗಲೂ ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡುವಾಗಲೇ ನೀವು ಟ್ರೈ ಮಾಡಿ, ನಿಮ್ಗೆ ಅದರದ್ದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೋಡಿ. ಇಲ್ಲಿಂದ ಭುಜ, ತೋಳು ಇದಕ್ಕೆಲ್ಲ ಸ್ವಲ್ಪ ಪ್ರೆಷರ್ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಈ ಬಲಗೈ ಇಟ್ಕೊಂಡು ನಾವು ಸ್ವಲ್ಪ ಆ ಕೈನ ಹೀಗೆ ಗಟ್ಟಿ ಮಾಡಿ ಬಿಡ್ತಾ ಇದ್ದರೆ ಅದೇನಾಗುತ್ತೆ, ಇದಕ್ಕೆಲ್ಲ ವರ್ಕೌಟ್ ಆದಂಗೆ ಆಗುತ್ತೆ. ಆ ಮಸಲ್ಸ್ ಎಲ್ಲ ಮತ್ತೆ ಈ ಥರ ಹೀಗೆ ಆಗುತ್ತೆ. ಆ ಮಸಲ್ಸ್ ಎಲ್ಲ ಈ ಥರ ಆದಂಗೆ ಅನಿಸುತ್ತೆ, ನಮ್ಗೆ ಅದು ಫೀಲ್ ಆಗ್ತಾ ಇರುತ್ತೆ. ಈ ಥರದ್ದೆಲ್ಲ ಸಣ್ಣ ಸಣ್ಣ ಆಸನಗಳೇ ತುಂಬ ಜಾಸ್ತಿ ವರ್ಷ ಅಭ್ಯಾಸ ಮಾಡಿರೋರು ಮಾಡೋವಂಥ ಆಸನಗಳೆಲ್ಲ ನೋಡ್ಕೊಂಡು ನಾವು ಹೆದರ್ಕೊಳ್ತೀವಿ. ಅಯ್ಯೋ ಇಷ್ಟೆಲ್ಲ ನಮ್ಮ ಕೈಲಿ ಮಾಡೋಕ್ಕಾಗತ್ತಾ, ಮಾಡಲಿಲ್ಲ ಅಂದರೆ ಏನು ಅನ್ಕೋತಾರೋ ಏನೋ ಅಂತ ತುಂಬ ಜನ ಮುಜುಗರ ಪಟ್ಕೊಂಡೇ ಸೇರ್ಕೊಳ್ಳೋದಕ್ಕೆ ಹೋಗಲ್ಲ. ಈ ವಯಸ್ಸಲ್ಲಿ ನಮ್ಗೆ ಇದೆಲ್ಲ ಬೇಕಾ ಅಂದ್ಕೊಳ್ತಾರೆ. ಆದರೆ ಕಲಿಯೋದಕ್ಕೆ ಯಾವ ವಯಸ್ಸಾದರೆ ಏನು. ನಮಗೂ ಕೂಡ ಅಷ್ಟೇ, 72 ವರ್ಷದ್ದು ಅಜ್ಜಿ ಒಬ್ಬರು ನಮ್ಮ ಅಂಗಡಿಗೆ ನನಗೆ ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ಅಂತ ಬರೋರು. ಅವ್ರು ಹೇಳಿದ್ಮೇಲೆ ಕೇಳಿಕೊಂಡೆ ನಮಗೆ ಒಂದು ರೀತಿ ಮೋಟಿವೇಟ್ ಆಯಿತು. ಈ ಏಜಲ್ಲೂ ಇವ್ರು ಹೋಗ್ತಾರೆ, ನಾವೇನಕ್ಕೆ ಇನ್ನೂ ಹೀಗೆ ಇದ್ದೀವಲ್ಲ ಅಂತ ಅನಿಸೋಕೆ ಶುರುವಾಯಿತು. ಆಮೇಲೆ ಹೋಗಿ ಜಾಯ್ನ್ ಆಗಿದ್ದು ಪರ್ಪಸ್ಸೇ ಬೇರೆ. ಹೇಳ್ತೀನಿ ನಾನು ನಿಮಗೆ ಅದನ್ನು. ನನಗೆ ಈ ಥರ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ, ಸ್ಪೂನಲ್ಲಿ ತಿಂತಾ ಇದ್ದೆ, ಕೈ ಹಿಂಗೆ ಬಾಯಿ ತನಕ ಹೋಗ್ತಾನೆ ಇರಲಿಲ್ಲ. ಎಷ್ಟು ಭಯ ಆಗ್ಬಿಟ್ಟಿತ್ತು ಅಂದರೆ, ಏನೋ ಆಗ್ಬಿಟ್ಟಿದೆ, ಹಿಂಗೆ ಆದರೆ ಮುಂದಕ್ಕೆ ಹೆಂಗಪ್ಪ ನನ್ನ ಕತೆ ಅನ್ನೋ ಥರ ಭಯ ಆಗ್ಬಿಟ್ಟಿತ್ತು. ಬಟ್ ಯೋಗ ಕ್ಲಾಸ್ಗೆ ಹೋದ್ಮೇಲೆ ಎಲ್ಲನೂ ನಾರ್ಮಲ್ ಆಗ್ಬಿಡ್ತು ಅಂತಲೇ ಹೇಳ್ಬೋದು. ಈಗ ನಿಜವಾಗ್ಲೂ ನನಗೊಂದು ಪುನರ್ಜನ್ಮ ಕೊಟ್ಟಂಥ ಜಾಗ ಅದು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅಭ್ಯಾಸಗಳನ್ನೆಲ್ಲ ಮಾಡಿಸ್ತಾಯಿದ್ರು. ನಮ್ಮ ಕೈಲಿ ಆಗಲ್ಲ ಅಂದರೆ ತುಂಬ ಫೋರ್ಸ್ ಮಾಡೋದು, ಪ್ರೆಷರ್ ಹಾಕೋದು ಆ ರೀತಿ ಎಲ್ಲ ಮಾಡೋದಿಲ್ಲ. ಆದರೆ ಒಳ್ಳೊಳ್ಳೆ ಟಿಪ್ಸ್ ಹೇಳ್ತಾರೆ.
ಸ್ಟಾರ್ಟಿಂಗಲ್ಲಿ ಹೆಂಗೆ ಅಂದರೆ ಒಂದು ವಾರ ಕಂಪ್ಲೀಟ್ ಫುಲ್ ಬಾಡಿ ನೋವು. ಯಾವ ಥರ ನೋವು ಅಂದರೆ ಏನಾದರೂ ಹಿಂಗೆ ನಾವು ಜಜ್ಜಾಕ್ಬಿಡ್ತೀವಲ್ಲ ಆ ಥರ ಫುಲ್ಲು ಒಂದು ಕಡೆ ಹಿಂಗೆ ಮುಟ್ಟಕ್ಕಾಗಲ್ಲ, ಆ ಥರ ಫುಲ್ ಬಾಡಿ ನೋವಿರುತ್ತೆ. ಅವರು ಒಂದು ಮಾತು ಹೇಳ್ತಾಯಿದ್ರು, ಆ ನೋವನ್ನ ನೀವು ಎಂಜಾಯ್ ಮಾಡಿ ಅಂತ. ಅದು ನಿಜ ಅನ್ಸೋದು. ಯಾಕಂದರೆ ಎಲ್ಲಾದರೂ ನಾವೇ ಆದಾಗ ನಾವು ಕೆರ್ಕೊಂಡಾಗ ಒಂಥರ ಹೆಂಗೆ ಅನ್ಸುತ್ತೆ ಹೇಳಿ, ಆಹಾ ಎಷ್ಟು ಚೆನ್ನಾಗಿದೆ ಅನ್ಸುತ್ತಲ್ಲ, ಅದೇ ಥರನೇ ಇದು ಕೂಡ ಅಷ್ಟೇ. ತುಂಬ ಪ್ರೆಷರ್ ಹಾಕಿದಾಗ ನಮಗೆ ಈ ಜಾಯಿಂಟ್ ಪೇನ್ ಇರೋದಕ್ಕೂ ಅದಕ್ಕೂ ಅಲ್ಲೆಲ್ಲ ಏನಾದರೂ ಪ್ರೆಷರ್ ಹಾಕಿದಾಗ ಅದು ಸಿಕ್ಕಾಪಟ್ಟೆ ನೋವಾಗೋದು. ಹಂಗೆ ಒಂಥರ ಈ ಪಿನ್ನಲ್ಲಿ ಸೂಜಿಲಿ ಚುಚ್ಚಿದಾಗ ಎಷ್ಟು ನೋವಾಗುತ್ತೋ ಆ ಥರ ನೋವಾಗೋದು. ಆದರೂ ಕೂಡ ಹೆಂಗೆ ಅನ್ಸೋದು ಅಂದರೆ ಒಂದು ಸಲ ಉಸಿರನ್ನ ನಾವು ಡೀಪ್ ಬ್ರೀತ್ ತೊಗೊಂಡಾಗ ಆ ಫೀಲಿಂಗ್ ತುಂಬ ಚೆನ್ನಾಗಿದೆ ಅನ್ಸೋದು. ಫೀಲಿಂಗ್ ವೆರಿ ಗುಡ್ ಅನ್ಸೋದು. ಅಷ್ಟು ಚೆನ್ನಾಗಿರ್ತಾ ಇತ್ತು. ಅದು ಹಾಗೆ ಅಭ್ಯಾಸ ಆಗ್ಬಿಡ್ತು. ಯಾವ ನೋವು ಲೆಕ್ಕಕ್ಕೆ ಇಲ್ಲ. ಇಷ್ಟಕ್ಕೂ ಹೇಳಬೇಕು ಅಂದರೆ ನನ್ನ ಬಾಡಿ ಅಷ್ಟೊಂದು ಫ್ಲೆಕ್ಸಿಬಲ್ ಅಲ್ಲವೇ ಅಲ್ಲ. ಸ್ವಲ್ಪ ನೋವಾದ್ರೂ ನೋವ್ತಾ ಇದೆ, ಇದಾಗಲ್ಲ, ಎತ್ತಕ್ಕಾಗಲ್ಲ, ಬೇಡವೇ ಬೇಡ, ಕೆಲಸ ಮಾಡೋದು ಬೇಡ ಅಂತ ಬಿಟ್ಬಿಡ್ತೀವಿ. ಅದು ತುಂಬ ತಪ್ಪು. ನೋವಿದೆ ಅಂತ ನಾವು ಇದು ಮಾಡೋಕ್ಕೆ ಹೋಗ್ಬಾರ್ದು. ಅಂದರೆ ಆ ನೋವಿಗೆ ನಾವು ಉಪಚಾರ ಮಾಡಬಾರ್ದು ಜಾಸ್ತಿ. ಅದನ್ನು ಇಗ್ನೋರ್ ಮಾಡಬೇಕು. ಅಷ್ಟೇ ತಾನೇ ಆಗುತ್ತೆ ಬಿಡು ಅಂತ. ಯಾವಾಗ ನಾವು ಉಪಚಾರ ಮಾಡ್ಕೊಂಡು ಕೂತ್ಕೋತೀವೋ ಅದು ಹಾಗೆಯೇ ಇರುತ್ತೆ. ಆ ಥರನೇ ಈ ಜಾಯಿಂಟ್ ಪೇನು ಕೂಡ ಅಷ್ಟೇ. ಯಾರಿಗೆಲ್ಲ ಈ ಥರ ನೋವಿದೆ ಅಂತ ಅಂದ್ಕೊಂಡಿದ್ದೀರೋ, ಟ್ರೀಟ್ಮೆಂಟ್ ತೊಗೊಂಡು ಸಾಕಾಗಿದೆ ಅಂತ ಅನಿಸುತ್ತೋ, ನೀವು ನಿಮ್ಮ ಮನೆ ಹತ್ತಿರದಲ್ಲಿ ನಿಮ್ಮ ಏರಿಯಾದಲ್ಲಿ ಈ ಥರ ಯೋಗ ಕ್ಲಾಸ್ಗಳಿದ್ರೆ ಫಸ್ಟು ಹೋಗಿ ಜಾಯ್ನ್ ಆಗಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನನಗೆ ಯೋಗ ಕ್ಲಾಸಿಗೆ ಜಾಯ್ನ್ ಆದಮೇಲೆ ನಾನು ಸಹಸ್ರನಾಮಗಳನ್ನ ಕಲಿತೆ, ಎಷ್ಟೋ ಮಂತ್ರಗಳನ್ನು ನಾನು ಕಲ್ತ್ಕೊಂಡೆ, ಮತ್ತು ಅದರ ಮಹತ್ವಗಳು, ಅದರ ಅರ್ಥಗಳನ್ನು ನಾನು ತಿಳ್ಕೊಂಡೆ, ಮತ್ತು ಪ್ರತಿಯೊಂದು ಹಬ್ಬ ಪೂಜೆ ಆಚರಣೆ ಹಿನ್ನೆಲೆ ಆಗಿರ್ಬೋದು, ಅದರ ಕಥೆಗಳು ನಮಗೆ ಹೇಳ್ಕೊಡ್ತಾಯಿದ್ರು. ನವರಾತ್ರಿಗಳದು ಮತ್ತು ಈ ರಥಸಪ್ತಮಿ ಇಂಥದ್ದೆಲ್ಲ ಬಂದಾಗ ಅದರದ್ದು ಆಚರಣೆಗಳ ಬಗ್ಗೆ, ಮತ್ತು ಅಲ್ಲಿ ಆಗಾಗ ವರ್ಕ್ಶಾಪ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಮಕ್ಕಳದು, ಮತ್ತು ಪೇರೆಂಟ್ಸ್ಗಳಿಗೆ ಈ ಥರದ್ದೆಲ್ಲ ವರ್ಕ್ಶಾಪ್ಗಳನ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಅಷ್ಟೇ ತುಂಬ ಜನ ಎಜುಕೇಟೆಡ್ಗಳು, ತುಂಬ ದೊಡ್ಡ ದೊಡ್ಡ ಶ್ರೀಮಂತರುಗಳು ಎಲ್ಲ ಬರ್ತಾರೆ. ಅವರು ಅದ್ರ ಬಗ್ಗೆ ಎಲ್ಲ ಮಾತಾಡುವಂಥದ್ದು ನಮಗೆ ಹೆಂಗಿರುತ್ತೆ ಅಂತಂದರೆ ಎಲ್ಲ ಸಿಗುತ್ತೆ ನಮಗೆ. ಒಂದು ಯೋಗ ಕ್ಲಾಸಿಗೆ ನಾವು ಜಾಯಿನ್ ಆಗೋದ್ರಿಂದ ನಮಗೆ ಪ್ರತಿಯೊಂದು ಸಿಗುತ್ತೆ. ಅಷ್ಟಕ್ಕೂ ತುಂಬ ಈಗ ಸಮಸ್ಯೆಗಳಿರುವಂಥವ್ರು, ಬಡವರು ಇಂಥವರೇ ಹೋಗ್ತಾರೆ ಅಂತ ತಿಳ್ಕೊಬೇಡಿ. ಫ್ರೀ ಕ್ಲಾಸಸ್ಸು ಅಂತಂದರೆ ದುಡ್ಡು ತೊಗೊಳ್ಳಲ್ಲ ಅಂದರೆ ಬಡವರೇ ಹೋಗಿ ಸೇರ್ಕೊಳ್ಳೋದು ಅಂತ ಅನ್ಕೋಬೇಡಿ. ತುಂಬ ಜನ ಎಜುಕೇಟೆಡ್ಗಳು, ತುಂಬ ಶ್ರೀಮಂತರುಗಳು ಬರ್ತಾರೆ ಅಲ್ಲಿ. ನಮ್ಗೆ ಹೆಂಗಾಗುತ್ತೆ ಅಂದರೆ ಎಲ್ಲರ ಒಂದು ಒಡನಾಟ ಸಿಗುತ್ತೆ. ಎಲ್ಲರೂ ನಮಗೆ ಪರಿಚಯ ಆಗ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ಆಗ್ತಾರೆ ನಮಗೆ. ಮತ್ತು ಈ ಥರ ವರ್ಕ್ಶಾಪ್ಗಳೆಲ್ಲ ಮಾಡುವಾಗಲೂ ಕೂಡ ಅಷ್ಟೇ ಒಳ್ಳೊಳ್ಳೆ ಸ್ವಾಮೀಜಿಗಳು, ಗುರುಜಿಗಳು, ಮತ್ತು ಇನ್ನೂ ದೊಡ್ಡ ದೊಡ್ಡ ಗುರುಗಳು, ಈ ಥರ ಅವರು ಮಾಸ್ಟರ್ಸ್ ಆಗಿರ್ತಾರಲ್ಲ ಯೋಗದಲ್ಲಿ, ಅಂಥವ್ರ ಪರಿಚಯಗಳು ನಮಗೆ ಸಿಗುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಮ್ಮ ಕ್ಲಾಸಲ್ಲಿ ಕೂಡ ಅಷ್ಟೇ ಎಲ್ಲ ಥರ ಜನನೂ ಬರ್ತಾರೆ. ಟೀಚರ್ಸು, ಇಂಜಿನಿಯರ್ಸು, ಡಾಕ್ಟರ್ಗಳು ಎಲ್ಲರೂ ತುಂಬ ಜನ, ಮತ್ತು ಸಂಗೀತ ಟೀಚರ್ಗಳು, ಡ್ಯಾನ್ಸರ್ಗಳು, ಯೋಗ ಅಭ್ಯಾಸ ಮಾಡೋದಕ್ಕೆ ತುಂಬ ಜನ ಹಾಗೆ ನೋಡಿ. ಇದರಿಂದನೇ ಅವ್ರ ಹೆಲ್ತನ್ನ ಅಷ್ಟು ಚೆನ್ನಾಗಿ ಅವ್ರು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮೆಡಿಟೇಷನ್ ಮಾಡಿಸ್ತಾರೆ. ಇವತ್ತಿಗೂ ಕೂಡ ಎಷ್ಟೋ ಜನ ಕಮೆಂಟಲ್ಲಿ ಹೇಳ್ತಿರಲ್ವ, ನಾವು ಪೂಜೆ ಮಾಡುವಾಗ ನಮಗೆ ಮೈಂಡ್ ಒಂಥರ ಆಗುತ್ತೆ, ಏನೇನೋ ಯೋಚನೆ ಬರುತ್ತೆ, ಅದರಲ್ಲೂ ಕೆಟ್ಟ ಆಲೋಚನೆಗಳು ಬರುತ್ತೆ ಅಂತ. ಇದು 100% ನಿಜ. ಮೆಡಿಟೇಷನ್ ಮಾಡೋದ್ರಿಂದ ನಮಗೆ 50% ನಮಗೆ ಹೆಲ್ತ್ ಬೆನಿಫಿಟ್ ಸಿಕ್ತು ಅಂತಲೇ ಅರ್ಥ. ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ 3 ಸೆಕೆಂಡು ಕೂಡ ನಮ್ಮ ಮನಸ್ಸನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. 3 ಸೆಕೆಂಡು ನಾವು ತುಂಬ ವರ್ಷ ಅಭ್ಯಾಸ ಮಾಡ್ತಾ 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 ಕಂಟ್ರೋಲ್ ಮಾಡ್ಕೋಬೋದಷ್ಟೇ. ಧ್ಯಾನ ಮಾಡಿಸುವಾಗಲೂ ಅಷ್ಟೇ ನಮ್ಮ ಉಸಿರಾಟವನ್ನು ಗಮನಿಸ್ಕೋಬೇಕು. ಅವ್ರು ಹೇಳ್ತಾರೆ ನಮಗೆ ಉಸಿರಾಟನ ಗಮನಿಸಿ, ಮತ್ತು ನಿಮ್ಮ 2 ಕಣ್ಣಿನ ಗುಡ್ಡೆಗಳನ್ನು ಈ ಮಧ್ಯಕ್ಕೆ ತೊಗೊಂಡು ಬನ್ನಿ ಆ ಥರ. ಮತ್ತು ಹೊರಗಡೆ ಬರೀ ಗಾಳಿಯ ಶಬ್ದ ಮಾತ್ರ ಗಮನಿಸಿ, ಬರೀ ಹಕ್ಕಿಗಳ ಸೌಂಡನ್ನು ಗಮನಿಸಿ, ಈ ಥರದ್ದೆಲ್ಲ ಹೇಳ್ತಾರೆ. ಆಮೇಲೆ ನಿಧಾನವಾಗಿ ನೀವು ಅದರಿಂದ ಹೊರಗಡೆ ಬನ್ನಿ ಆ ಥರ. ಎಷ್ಟು ಚೆನ್ನಾಗಿ ಧ್ಯಾನ ಮಾಡಿಸ್ತಾರೆ ಅಂತಂದರೆ, ಸ್ಟಾರ್ಟಿಂಗಲ್ಲಿ ಧ್ಯಾನ ಕೂತ್ಕೊಳ್ಳೋಕ್ಕೂ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಅದೇ ಪದ್ಮಾಸನ ಹಾಕೊಂಡು ಕೂತ್ಕೊಳ್ಳೋದು ನಿಜವಾಗ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಯಾಕಂದರೆ ನನಗೆ ಅದು ಕಾಲು ಮಡ್ಚ್ಕೊಂಡು ಕೂತ್ಕೊಳ್ಳೋದೇ ಕಷ್ಟ. ಇನ್ನು ಕೂತ್ಕೊಂಡು ಧ್ಯಾನ ಮಾಡೋದಿಲ್ಲ. ಅಗ್ನಿಹೋತ್ರಗಳನ್ನ ಮಾಡೋದು, ಅದಕ್ಕೆ ಯಾವ್ಯಾವ ಥರ ಮಂತ್ರ ಹೇಳಬೇಕು, ಹೇಗೆ ಮಾಡಬೇಕು, ಅದನ್ನೆಲ್ಲ ನಮಗೆ ಕಲಿಸ್ಕೊಟ್ರು. ಮತ್ತು ಎಲ್ಲ ವಸ್ತುಗಳನ್ನ ಅವರೇ ಕೊಡ್ತಾರೆ. ನಾವೇನು ತೊಗೊಂಡು ಹೋಗೋ ಹಾಗಿಲ್ಲ. ಸಾಮೂಹಿಕವಾಗಿ ಮತ್ತು ಕ್ಲಾಸ್ಗಳಲ್ಲೂ ಕೂಡ ಅಷ್ಟೇ ವಿಶೇಷ ದಿನಗಳಲ್ಲಿ ಹೋಮ ಮಾಡುವಂಥದ್ದು, ಅಗ್ನಿಹೋತ್ರ ಮಾಡುವಂಥದ್ದು, ಇದನ್ನೆಲ್ಲ ಕೂಡ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಅದಕ್ಕೆ ಯಾವ ಮಂತ್ರ ಹೇಳಬೇಕು ಪ್ರತಿಯೊಂದನ್ನು ಕೂಡ ಕಲಿಸಿದ್ದಾರೆ. 20 ನಿಮಿಷ ಧ್ಯಾನ ಮಾಡಿಸ್ತಾರೆ. ಅದಾದಮೇಲೆ ಶ್ವಾಸಕ್ರಿಯೆಗಳನ್ನು ಮಾಡಿಸ್ತಾರೆ. ಅದಾದಮೇಲೆ ಗಣಪತಿ ನಮಸ್ಕಾರ. ಅದಾದಮೇಲೆ ಆಯಾ ದಿನದ್ದೇನಿರುತ್ತೋ ಅದು. ಸೋಮವಾರ ಮಂಗಳವಾರ ನಮ್ಮ ಕಣ್ಣುಗಳಿಗೆ, ಮತ್ತು ಈ ತಲೆ ಕುತ್ತಿಗೆ, ಮತ್ತು ಭುಜ ಕೈಗಳಿಗೆ
ಮಾಡಿಸ್ತಾರೆ. 2 ದಿನ ನಿಂತ್ಕೊಂಡು ಮಾಡೋವಂಥದ್ದು. ಮತ್ತು ಬುಧವಾರ ಗುರುವಾರ ಕೂತ್ಕೊಂಡು ಮಾಡೋವಂಥದ್ದು. ನಮ್ಮ ಬೆನ್ನಿಗೆ, ಹೊಟ್ಟೆಗೆ, ಸೊಂಟಕ್ಕೆ ಈ ಥರ ಕೂತ್ಕೊಂಡು ಮಾಡೋವಂಥದ್ದು. ಗುರುವಾರ ಮತ್ತು ಶುಕ್ರವಾರ ಪೂರ್ತಿ ಮಲಗ್ಕೊಂಡು ಕಂಪ್ಲೀಟ್ ಬಾಡಿಗೆ, ಕಾಲುಗಳಿಗೆ ಈ ಥರದ್ದೆಲ್ಲ ಇರುತ್ತೆ. ಇನ್ನು ಶನಿವಾರ ಸಪ್ತ ನಮಸ್ಕಾರಗಳು ಈ ಥರ. ಹೀಗೆ 2 ದಿನಕ್ಕೆ ಒಂದೊಂದು ಕಂಪ್ಲೀಟ್ ಫುಲ್ ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಕೆಲವ್ರು ಅಂತಾರೆ ನಾವು ವಾಕಿಂಗ್ ಹೋಗ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಆದರೆ ಒಂದು ಹೇಳ್ತೀನಿ ಕೇಳಿ, ವಾಕ್ ಮಾಡುವಾಗ ಏನು ಮಾಡ್ತೀರಾ? ನೀವು ವಾಕಿಂಗೇ ಹೋಗ್ತೀನಿ ಅಂದ್ರೂ ನಿಮಗೆ ಜೊತೆಗೊಬ್ರು ಕಂಪ್ನಿ ಬೇಕು. ಮಾತಾಡ್ಕೊಂಡು ವಾಕ್ ಮಾಡೋದು ಬರೀ ನಡೆಯೋದ್ರಿಂದ ಬಾಡಿಗೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ಅಲ್ಲ. ಮತ್ತು ನಾವೆಲ್ಲ ಮನೆ ಕೆಲಸ ಮಾಡ್ತೀವಿ, ನಾವು ಆಕ್ಟಿವ್ ಆಗಿರ್ತೀವಿ ಅಂತಂದರೆ ಅದು ಒಂದು ರೀತಿ ಎಕ್ಸಸೈಸ್, ಓಕೆ. ಆದರೆ ನಾವು ಇದೆಲ್ಲ ಕೆಲಸ ಮಾಡುವಾಗ ಏನಾಗುತ್ತೆ ಅಂದರೆ ಬೇರೆ ಬೇರೆ ಯೋಚನೆ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಆದರೆ ಈ ಥರ ನಾವು ಕ್ಲಾಸ್ಗೆ ಅಂತ ಹೋದಾಗ ಯೋಗ ಕ್ಲಾಸಲ್ಲಿ ಏನಾಗುತ್ತೆ, ಫಸ್ಟು ನಮಗೆ ಧ್ಯಾನ ಮಾಡಿಸಿರ್ತಾರೆ. ಧ್ಯಾನ ಮಾಡುವಾಗ ಏನಾಗುತ್ತೆ, ನಾವು ಯಾವ ಕೆಲಸಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಲ್ವಾ, ಅದು ನಮ್ಮ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಫಸ್ಟು. ಆಗೇನಾಗುತ್ತೆ, ಇವತ್ತು ನಾವು ಯೋಗ ಕ್ಲಾಸಿಗೆ ಬಂದಿದ್ದೀವಿ, ಇಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ, ನಾವಿಲ್ಲಿ ಯೋಗ ಅಭ್ಯಾಸಕ್ಕೆ ಅಂತಲೇ ನಾವು ಬಂದಿದ್ದೀವಿ ಅನ್ನೋದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತೆ. ಆಗೇನಾಗುತ್ತೆ, ನಾವಲ್ಲಿ ಏನೆಲ್ಲ ವರ್ಕೌಟ್ ಮಾಡ್ತೀವಿ ಅದರ ಕಂಪ್ಲೀಟ್ ಬೆನಿಫಿಟ್ ನಮ್ಮ ಬಾಡಿಗೆ ಸಿಗುತ್ತೆ. ಆದರೆ ನಾವು ವಾಕ್ ಹೋಗುವಾಗ ಅಥವಾ ನಾವೇ ಏನೋ ಪಾರ್ಕಲ್ಲಿ ಒಂದು ಎಕ್ಸಸೈಸ್ ಮಾಡ್ತೀವಿ, ಓಡಾಡ್ತೀವಿ ಅಂತಂದರೆ ಈ ಥರ ಬೆನಿಫಿಟ್ ನಮಗೆ ಸಿಗೋದಿಲ್ಲ. ಈ ಒಂದು ವಾತಾವರಣ ನಮಗೆ ಇರೋದಿಲ್ಲ. ನಾನು ಅದನ್ನು ಇಲ್ಲಿ ಹೇಳ್ತಾ ಇದ್ದೀನಿ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ, ಆಯಿತಾ? ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಅಣ್ಣ ಮತ್ತು ಎಲ್ಲರೂ ಅಷ್ಟೇ ಅಣ್ಣ ಮತ್ತು ಅಕ್ಕ ಅಂತಲೇ ಕರೆಯೋದು, ಮಾತಾಡ್ಸೋದು. ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಹಾಗೆ ಕರೆಯೋರು. ಮತ್ತು ನನಗೆ ಯೋಗ ಕ್ಲಾಸ್ ಹೋಗಬೇಕು ಅಂತಲೂ ಕೂಡ ಅನಿಸಿದ್ದು ಇನ್ನೊಂದು ಪಾಯಿಂಟ್ ಅಂದರೆ, ಅಂಗಡಿಗೆ ಒಬ್ಬರು ಅಜ್ಜಿ ಬರೋರು ಬ್ಲೌಸ್ ಹೊಲ್ಸೋದಕ್ಕೆ ಅಂತ. ಅವರು ಆ ಕ್ಲಾಸ್ಗೆ ಸ್ಟೂಡೆಂಟ್. ಅವರಿಗೆ 72 ವರ್ಷ ಏಜು. ಮನೆಗೆ ಬರುವ ದಾರಿನಲ್ಲಿ ನನ್ನನ್ನು ಮಾತಾಡಿಸ್ಕೊಂಡು ಹೋಗೋರು, ಬ್ಲೌಸ್ ಹೊಲ್ಸೋರು. ಒಂದು ದಿನ ಇದೇ ರೀತಿ ಕ್ಲಾಸ್ ಬಗ್ಗೆ ಅವ್ರು ಹೇಳಿದ್ರು ನನಗೆ, ಈ ಥರ ಯೋಗ ಕ್ಲಾಸ್ಗೆ ಹೋಗ್ತೀನಿ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ, ಹಂಗೆ ಅಂದಾಗ ನಾನು ಈ ಚಳಿಲೆಲ್ಲ ನೀವು ಕ್ಲಾಸ್ಗೆ ಹೋಗ್ತೀರಾ ಅಂತ ಕೇಳಿದಾಗ ಹೋಗ್ತೀನಿ ಅಂದರು. ಆವಾಗ ಒಂಥರ ಅನ್ನಿಸ್ತು ನನಗೆ, ಅಲ್ಲ ಇಷ್ಟು ಏಜ್ ಆಗಿರೋರು ಅವರು ಒಂದು ರೀತಿ ಆ್ಯಕ್ಟಿವ್ ಆಗಿರಬೇಕು, ಹೆಲ್ತ್ ಮೇಲೆ ಇಷ್ಟೊಂದು ಕಾನ್ಷಿಯಸ್ ಇದೆ, ನಾವೆಲ್ಲ ಹಿಂಗೆ ಇಷ್ಟೊಂದು ಕೇರ್ಲೆಸ್ ಆಗಿದ್ದೀವಲ್ಲ ಅಂತ ಅಂದ್ಕೊಂಡು ಆವಾಗ ಡಿಸೈಡ್ ಮಾಡಿದೆ ಹೋಗಬೇಕು, ಕ್ಲಾಸಿಗೆ ಸೇರ್ಕೋಬೇಕು ಅಂತ. ಆದರೆ ಎಲ್ಲಿ ಹೋಗಿ ಸೇರ್ಕೊಳ್ಳೋದು, ಒಂದು ಮುಜುಗರ ನಮಗೆ ಏನು ಅಂತಂದರೆ, ಅಲ್ಲಿ ಹೋದ್ಮೇಲೆ ನಮ್ಗೆ ಅವ್ರು ಹೇಳ್ಕೊಟ್ಟಿದ್ದು ಮಾಡೋಕ್ಕೆ ಬರಲಿಲ್ಲ ಅಂದರೆ, ಅಷ್ಟು ಜನದ ಮುಂದೆ ಒಂಥರ ಅವಮಾನ ಆಗಿಬಿಟ್ರೆ, ಈ ಥರ ಒಂದು ಹಿಂಜರಿಕೆಯಿಂದ ಎಷ್ಟೋ ಜನ ಮುಂದೆ ಬರೋದೇ ಇಲ್ಲ. ಆದರೆ ಇದನ್ನು ಮೈಂಡಿಂದ ತೆಗೆದಾಕ್ಬಿಡಿ, ಎಲ್ಲರೂ ಒಂದೇ ಥರ ಇರಲ್ಲ. ಅಲ್ಲಿ ನಮಗಿಂತ ಪ್ರಾಬ್ಲಮ್ ಇರೋರು ಎಷ್ಟೋ ಜನ ಬರ್ತಾರೆ. ಹಾಗಾಗಿ ಅಲ್ಲಿ ಎಲ್ಲರನ್ನೂ ಟ್ರೀಟ್ ಮಾಡೋದೇ ಬೇರೆ ಥರ. ಯಾರು ಮನಸ್ಸಲ್ಲಿ ಇಂಥ ತಪ್ಪು ಭಾವನೆಗಳನ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಬನ್ನಿ, ನನ್ನ ಬಾಡಿನೂ ಕೂಡ ಅಷ್ಟೇ ಅಷ್ಟೊಂದು ಫ್ಲೆಕ್ಸಿಬಲ್ ಆಗಿರಲೇ ಇಲ್ಲ. ಇವತ್ತು ಕೂಡ ಸೂರ್ಯ ನಮಸ್ಕಾರ ನಾನು ಅಷ್ಟೊಂದು ಪರ್ಫೆಕ್ಟಾಗಿ ಮಾಡೋದೇ ಇಲ್ಲ. ಬರ್ತಾ ಬರ್ತಾ ಒಂದು ರೇಂಜ್ಗೆ ಪರವಾಗಿರಲಿಲ್ಲ, ಮಾಡ್ತಾಯಿದ್ದೆ. ಬಟ್ ಅಷ್ಟೊಂದು ಕ್ಲಿಯರಾಗಿ ಚೆನ್ನಾಗಿ ಮಾಡೋದಕ್ಕೆ ಇವತ್ತಿಗೂ ಬರೋದಿಲ್ಲ. ಸಣ್ಣ ಪುಟ್ಟದ್ದು ಏನೇನಾಗುತ್ತೆ, ಒಟ್ಟಿನಲ್ಲಿ ತುಂಬ ಎಫರ್ಟ್ ಹಾಕಿ ಚೆನ್ನಾಗಿ ಮಾಡ್ತಾಯಿದ್ದೆ. ಯಾಕಂದರೆ ನನಗೆ ಅದರ ಇದು ಬೇಕಲ್ಲ, ನನಗೂ ಚೆನ್ನಾಗಿ ಆಗಬೇಕು, ನಾನು ಹೆಲ್ದಿ ಆಗಿರಬೇಕು, ಸ್ಟ್ರೆಂತ್ ಆಗಿರಬೇಕು. ಹಾಗಾಗಿ ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇದ್ದೆ ಅವ್ರು ಹೇಳಿದ್ದನ್ನೆಲ್ಲ ಮಾಡೋದಕ್ಕೆ. ಅವರು ಕೂಡ ಅಷ್ಟೇ, ಆದರೆ ಫೋರ್ಸ್ ಮಾಡಲ್ಲ. ಮತ್ತು ಅವ್ರು ಹೇಳ್ಕೊಡುವಾಗಲೂ ಕೂಡ ಆಪ್ರೇಷನ್ಗಳಾಗಿರುವಂಥವ್ರು, ಏನಾದರೂ ಪ್ರಾಬ್ಲಮ್ಗಳು, ಹಾರ್ಟ್ ಪ್ರಾಬ್ಲಮ್ ಇರುವಂಥವ್ರು ಮತ್ತು ಶುಗರ್ ಇರುವಂಥವ್ರು ಕೆಲವೊಂದು ಆಸನಗಳನ್ನ ಮಾಡಬಾರ್ದು ಅಂತ ಇರುತ್ತೆ. ನಾನು ಅದಕ್ಕೋಸ್ಕರ ಹೇಳಿದ್ದು ಕ್ಲಾಸಿಗೆ ಜಾಯ್ನ್ ಆಗಿ ಅಂತ. ಈ ಆನ್ಲೈನ್ ಕ್ಲಾಸ್ಗಳಲ್ಲಿ ಅಥವಾ ವಿಡಿಯೋ ನೋಡ್ಕೊಂಡು ಮನೇಲೇ ಮಾಡ್ತೀವಿ ಅನ್ನೋರಿಗೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆದರೆ ಕ್ಲಾಸ್ಗೆ ಹೋದರೆ ಅವ್ರು ಹೇಳ್ಕೊಡ್ತಾರೆ ನಮಗೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ. ಅವ್ರು ಹೇಳ್ಬಿಡ್ತಾರೆ, ನೋಡಿ ಆಪ್ರೇಷನ್ ಆಗಿರೋರು ಇದನ್ನು ಮಾಡಬೇಡಿ, ಇವತ್ತಿನ ದಿನ ಇದನ್ನು ಏನು ಹೇಳ್ಕೊಡ್ತಾ ಇದ್ದಾರೆ ಅದನ್ನು ಮಾಡಬೇಡಿ ಅಂತ ಹೇಳೋರು. ಮತ್ತು BP ಶುಗರ್ ಇರೋರು ಇದನ್ನು ಮಾಡಬೇಡಿ, ಇಂಥದ್ದನ್ನು ಮಾಡಬಾರ್ದು ಅಂತ ಹೇಳೋರು ಅವರು. ಅದನ್ನು ನೋಡಿಕೊಂಡು ನಮ್ಮ ಕೈಲಿ ಆಗಿದ್ದನ್ನು ನಾವು ಮಾಡ್ಬೋದಾಗಿತ್ತು. ತುಂಬ ಅಭ್ಯಾಸ ಇರೋರು, ಬಾಡಿ ಫ್ಲೆಕ್ಸಿಬಲ್ ಇರೋರು ಎಲ್ಲನೂ ಮಾಡ್ತಾರೆ. ಆಗದೇ ಇರೋರು ನಮಗೆ ಎಷ್ಟು ಬೇಕೋ ನಾವು ಅಷ್ಟನ್ನು ಮಾಡಬಹುದು. ಆಮೇಲೆ ಎಷ್ಟು ಜನ ಶ್ರೀಮಂತರೆಲ್ಲ ಬರ್ತಾರೆ ನೋಡಿ, ಮನೇಲಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಕೆಲಸದವ್ರು ಇರ್ತಾರೆ. ಆದ್ರೂ ಕ್ಲಾಸ್ಗೆ ಅಂತ ಬಂದಾಗ ನಾವೇನಾದರೂ ಪೂಜೆಗಳು ಅಥವಾ ಡೈಲಿ ಕ್ಲಾಸ್ ಕ್ಲೀನ್ ಮಾಡೋದು ಎಲ್ಲ ಇರುತ್ತೆ. ಅದನ್ನು ಒಬ್ಬೊಬ್ರು ಅಂತ ವಹಿಸ್ಕೊಂಡಿರ್ತಾರೆ. ಇವತ್ತು ಇವರು, ನಾಳೆ ಇವರು, 4 ಜನ ಕ್ಲೀನ್ ಮಾಡಬೇಕಾಗಿತ್ತು. ಆದರೆ ಕ್ಲಾಸಿಗೆ ಬಂದಾಗ ಅವರು ಎಲ್ಲರ ಜೊತೆನೂ ಅವರು ಒಬ್ಬರಾಗಿ ಎಲ್ಲ ಕೆಲಸನೂ ಮಾಡ್ತಾರೆ. ಒಂಥರ ಖುಷಿ ಅನಿಸುತ್ತೆ, ನಮಗೆ ಒಳ್ಳೊಳ್ಳೆ ವ್ಯಕ್ತಿಗಳ ಸಂಪರ್ಕ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಯೋಗ ಕ್ಲಾಸ್ಗೆ ಮೊದಲು ಜಾಯ್ನ್ ಆಗಿ. ನೀವೇನಾದರೂ ಮಾಂಟಿ ರೋಡು, ವಿಜಯನಗರ ಇಂಥ ಕಡೆ ಇದ್ದೀರಾ, GT ಮಾಲ್ ನಿಯರ್ ನೀವು ಇದ್ದೀರಾ ಅನ್ನೋದಾದರೆ ನಮ್ಮ ಪ್ರಮೀಳಾಬಾಯಿ ಶಾಖೆಗೆ ನೀವು ಹೋಗಿ ಜಾಯ್ನ್ ಆಗ್ಬೋದು. ತುಂಬ ಒಳ್ಳೆ ಟೀಚರ್ ಇದ್ದಾರೆ, ಅವ್ರ ಹೆಸರು ಕೂಡ ನಾನು ಹೇಳ್ತೀನಿ, ಮಹೇಶ್ ಅಣ್ಣ ಮತ್ತು ರಮ್ಯಾ ಅಕ್ಕ ಅಂತ. ತುಂಬ ಒಳ್ಳೆ ಟೀಚರ್, ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ, ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ,
ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಎಷ್ಟೋ ಮಂತ್ರಗಳ ಬಗ್ಗೆ ಮತ್ತು ಈ ನಾನು ಆಗಲೇ ಹೇಳ್ದಾಗೆ ನನಗಿನ್ನೂ ಕ್ಲಾಸ್ ಕಂಟಿನ್ಯೂ ಆಗಿದ್ದರೆ ಅವರು ಸುಂದರಕಾಂಡ ಮತ್ತು ಸೌಂದರ್ಯ ಲಹರಿ, ದೇವಿ ಖಡ್ಗಮಾಲ ಇಂಥದನ್ನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದರು. ಬಟ್ ನನಗೆ ಅದೆಲ್ಲ ಕಲಿಯೋ ಋಣ ಇಲ್ಲ ಅನಿಸುತ್ತೆ. ಹಾಗಾಗಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇದೆರಡನ್ನ ಕಲಿಸ್ಕೊಟ್ರು ಚೆನ್ನಾಗಿ. ಅದೆರಡನ್ನ ಕಲ್ತ್ಕೊಂಡು ಇವತ್ತಿಗೂ ಅದನ್ನು ಪಾರಾಯಣ ಮಾಡ್ತಾ ಹೋಗ್ತಾ ಇದ್ದೀನಿ. ಮತ್ತು ನಾವು ಗುರುಗಳಿಂದ ಕಲ್ತ್ಕೊಂಡಾಗ ಅವ್ರಿಗೆ ಗುರು ಕಾಣಿಕೆ ಏನಾದರೂ ಕೊಡಬೇಕು ಅಂತ ಹೇಳ್ತಾರೆ. ಬಟ್ ಅವ್ರು ಹೇಳಿದ ನಮ್ಗೆ ಒಂದೇ ಮಾತು, ನೀವು ಇದನ್ನು ಕಲ್ತ ಮೇಲೆ ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೋಬೇಕು. ನೀವು ಊಟ, ನಿದ್ರೆ, ನೀವು ಹೇಗೆ ಡೈಲಿ ನಿಮ್ಮದು ನಡೀತಾ ಇರುತ್ತೋ ಯೋಗ ಮತ್ತು ಏನು ಕಲ್ತಿದ್ದೀರಾ ನೀವು ಇಲ್ಲಿ ಏನು ಕಲಿತೀರೋ ಅದನ್ನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಅದನ್ನು ನೀವು ಇರೋ ತನಕ ನೀವು ಅಭ್ಯಾಸ ಮಾಡಿ ಅಂತ. ಇದೇ ನೀವು ನನಗೆ ಕೊಡುವಂಥ ಗುರು ಕಾಣಿಕೆ ಅಂತ ಹೇಳಿದ್ರು. ಇಷ್ಟು ಅಭ್ಯಾಸ ಯೋಗ ಕ್ಲಾಸಿಗೆ ನಾನು ಜಾಯಿನ್ ಆದಮೇಲೆ 3 ವರ್ಷ ಅಲ್ಲಿ ನನಗೇನು ಕಲ್ತ್ಕೊಂಡೆ ನಾನು, ಅದರಿಂದ ನನ್ನ ಜಾಯಿಂಟ್ ಪೇನ್ ನಿಜವಾಗ್ಲೂ ಕಂಪ್ಲೀಟಾಗಿ ವಾಸಿ ಆಯಿತು ಅಂತಲೇ ಹೇಳ್ಬೋದು. ಈಗೆಲ್ಲ ಕೆಲಸ ಮಾಡ್ಕೊಳ್ತೀನಿ. ಭಾರ ಎತ್ಕೊಳ್ಳೋದು, ಅಂದರೆ ಬ್ಯಾಗ್ಗಳೆಲ್ಲ ಎತ್ಕೊಳ್ಳೋದು, ಮತ್ತೇನಾದರೂ ಭಾರದ ವಸ್ತುನ ತೊಗೊಂಡು ಮೆಟ್ಲು ಹತ್ತೋದು, ಪ್ರತಿಯೊಂದು ಮಂಡಿ ನೋವು, ಕಾಲು ನೋವು, ನನ್ನ ಈ ಪೇಯ್ನ್ ನಿಜ ಹೇಳ್ತೀನಿ, ನಿಜವಾಗ್ಲೂ ಯಾವುದಕ್ಕೂ ನಾನೀಗ ಮಾತ್ರನೂ ತೊಗೋತಾ ಇಲ್ಲ, ಏನೂ ಇಲ್ಲ. 3 ವರ್ಷ ನಾನೇನು ಯೋಗ ಅಭ್ಯಾಸ ಮಾಡಿದೆ. ಫೈನಲ್ ಆಗಿ ನಾನು ಹೇಳೋದಿಷ್ಟೇ, ನಿಮಗೆ ಯೋಗ ಕ್ಲಾಸ್ಗಳ ಹತ್ತಿರ ಇದ್ದರೆ ಹೋಗಿ ಸೇರ್ಕೊಳ್ಳಿ. ಗರ್ಭಕೋಶದ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಅದಕ್ಕೆ ತಕ್ಕಂಥ ಆಸನಗಳು ಹೇಳ್ಕೊಡ್ತಾರೆ. ವೀಸಿಂಗ್ ಪ್ರಾಬ್ಲಮ್ ಇದ್ದರೂ ಕೂಡ, ಹಾರ್ಟ್ ಪ್ರಾಬ್ಲಮ್ ಇದ್ದರೂ ಕೂಡ ಅದಕ್ಕೆ ತಕ್ಕಂಥ ಆಸನಗಳನ್ನು ಹೇಳ್ಕೊಡ್ತಾರೆ, ನೀವು ಮಾಡ್ಬೋದು. ಅತಿ ಮುಖ್ಯವಾಗಿ ಈ ಥರ ಜಾಯಿಂಟ್ ಪೇಯ್ನ್ ಇರೋರಂತೂ ಮೊದಲು ಹೋಗಿ ಸೇರ್ಕೊಳ್ಳಿ, ತುಂಬಾ ಒಳ್ಳೆಯದು. ಮೆಡಿಷನ್ನ ಆದಷ್ಟು ಅವಾಯ್ಡ್ ಮಾಡಿ, ಅದರಿಂದ ನಮಗೆ ಸೈಡ್ ಎಫೆಕ್ಟೇ ಜಾಸ್ತಿ ಆಗೋದು. ಯಾವುದೇ ಪ್ರಾಬ್ಲಮ್ಗೂ ಕೂಡ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಇರೋದಿಲ್ಲ. ಈಗ ನಾವು ಎಕ್ಸಸೈಸ್ ಮಾಡಬೇಕು ಅಂದ್ಕೊಂಡು ನಮ್ಮಿಷ್ಟಕ್ಕೆ ನಾವೇ ಏನೋ ಒಂದು ಮಾಡೋದಲ್ಲ, ಅಲ್ಲಿ ಕರೆಕ್ಟಾಗಿ ನಮ್ಗೆ ಹೇಳ್ಕೊಡ್ತಾರೆ, ನೀಟಾಗಿ ಗೈಡ್ ಮಾಡೋರೊಬ್ಬರು ನಮಗೆ ಬೇಕೇ ಬೇಕು. ಹಾಗಾಗಿ ಈ ಥರ ನಾವು ಗುರುಗಳ ಮುಖಾಂತರ ಕಲಿತ್ರೆ ಖಂಡಿತ ಒಳ್ಳೆ ಬೆನಿಫಿಟ್ ಅಂತ ಸಿಕ್ಕೇ ಸಿಗುತ್ತೆ. ಯೋಗ ಕ್ಲಾಸಿಗೆ ಸೇರ್ಕೊಂಡ್ಮೇಲೆ ನನ್ನ ಒಂದು ಈ ಥರ ಜಾಯಿಂಟ್ ಪೇಯ್ನ್ದು ಪ್ರಾಬ್ಲಮ್ ನಿಜವಾಗ್ಲೂ ಕಡಿಮೆ ಆಗಿತ್ತು. ಈಗ ಬೇಕಾದರೆ 1 ಅವರ್ ಅಲ್ಲ 2 ಅವರ್ ಬೇಕಾದರೂ ನಾನು ನೆಲದ ಮೇಲೆ ಕೂತ್ಕೊಂಡಿರ್ತೀನಿ, ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡಿರ್ತೀನಿ. ಯಾವುದೇ ಪೂಜೆಗಳಾಗಿರಲಿ, ದೇವಸ್ಥಾನಗಳಿಗೆ ಹೋಗಲಿ ಆರಾಮಾಗಿ ಕೂತ್ಕೊಂಡಿರ್ತೀನಿ. ಮತ್ತು ನಮಗೆ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ದುಡ್ಡು ತೊಗೋತಾರೆ, ಆದರೆ ಕಡಿಮೆ ಇರುತ್ತೆ, ಬೇರೆ ಕಡೆ ಹೋಲಿಸ್ಕೊಂಡ್ರೆ ಕಡಿಮೆ ಇರುತ್ತೆ. ಆಮೇಲೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಈ ಥರ ಧನುರ್ಮಾಸದಲ್ಲಿ ಪ್ರತಿ ವರ್ಷ ಕರ್ಕೊಂಡು ಹೋಗ್ತಿದ್ರು ಬೆಟ್ಟ ಹತ್ತೋದಕ್ಕೆ. ನಿಜವಾಗ್ಲೂ ನಮಗೆ ಈ ಥರ ಪ್ರಾಬ್ಲಮ್ ಇರೋರು ಬೆಟ್ಟ ಹತ್ತೋದ್ರಿಂದ, ಮತ್ತು ವೀಸಿಂಗ್ ಪ್ರಾಬ್ಲಮ್ ಇರೋರೆಲ್ಲ ಆ ಥರ ಬೆಟ್ಟ ಎಲ್ಲ ಹತ್ತೋದ್ರಿಂದ, ಆ ಒಳ್ಳೊಳ್ಳೆ ಗಾಳಿ ನಾವು ಸೇವನೆ ಮಾಡೋದ್ರಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ ಇದೆ ಗೊತ್ತಾ. 3 ವರ್ಷನೂ 3 ಕಡೆ ಟ್ರಿಪ್ ಕರ್ಕೊಂಡು ಹೋಗಿ ತುಂಬ ಕಡೆ ಹೋಗಿದ್ದೀವಿ. ಟ್ರಿಪ್ಗಳಿಗೆಲ್ಲ ಹೇಳಬೇಕು ಅಂದರೆ ನಮ್ಮ ಫ್ಯಾಮಿಲಿ ಜೊತೆಯಿಂದನೂ ಕೂಡ ನಾವು ಆ ಥರ ಹೋಗೋಕ್ಕಾಗ್ತಾ ಇರಲಿಲ್ಲ. ಆ ರೀತಿ ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಟ್ರಿಪ್ ಹೋಗುವಂಥದ್ದು, ಈ ಥರ ಟ್ರೆಕ್ಕಿಂಗ್ ಮಾಡುವಂಥದ್ದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಜನ ವಯಸ್ಸಾದವರು ನಮ್ಮ ಮನೆಗಳಲ್ಲಿ 50 ವರ್ಷ 60 ವರ್ಷ ಅಂದಿದ ತಕ್ಷಣ ಮೆಡಿಸನ್ ಆಯಿತು ಅವರಾಯಿತು ಅಂತ ಇರ್ತಾರೆ. ಆದರೆ ಅಲ್ಲಿ ಬಂದು ನೋಡಬೇಕು, 70 ವರ್ಷ 80 ವರ್ಷ ಆಗಿರೋರು ಕೂಡ ನಮಗಿಂತ ಚೆನ್ನಾಗಿ ಬೆಟ್ಟ ಹತ್ತುತ್ತಾ ಇದ್ರು. ಇನ್ನು ನಾವಾದರೂ ಅಲ್ಲಲ್ಲಿ ಕೂತ್ಕೋತಾ ಇದ್ವಿ, ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ವಿ. ಆದರೆ ಅವ್ರು ಆ ಥರ ಇಲ್ಲವೇ ಇಲ್ಲ. ಇಷ್ಟು ಟೈಮ್ ಅಂತ ಇಟ್ಕೊಂಡ್ರೆ ಆ ಟೈಮಲ್ಲಿ ಅವ್ರು ಹತ್ತಿ ಆ ಮೇಲ್ಗಡೆ ಇರಬೇಕು, ಮತ್ತು ಅದೇ ಟೈಮಿಂಗ್ಸಲ್ಲಿ ಅವ್ರು ಕೆಳಗಡೆ ಇಳಿದಿರಬೇಕು. ಆ ಥರ ಎಲ್ಲ ಆ ಥರ ಎಲ್ಲ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿತ್ತು ಚೆನ್ನಾಗಿ. ತುಂಬ ಚೆನ್ನಾಗಿರುತ್ತೆ. ಏನೇ ಪ್ರಾಬ್ಲಮ್ ಇರಲಿ ಅದಕ್ಕೊಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಎಲ್ಲದಕ್ಕೂ ಮೆಡಿಷನ್ ಒಂದೇ ಪರಿಹಾರ ಅಲ್ಲ, ಬೇರೆ ದಾರಿಗಳು ಇರುತ್ತೆ, ಅದನ್ನು ಹುಡ್ಕೊಳ್ಳಿ. ಆದಷ್ಟು ಯೋಗ ಕ್ಲಾಸ್ಗೆ ಜಾಯ್ನ್ ಆಗಿ.